ಯಾವ್ಯಾವ ಥರನಾಗಿ ಬಿಡಿಸ್ತಾರೆ ಅಂತಂದ್ರೆ ಅವರವರ ಒಂದು ಶೈಲಿಗಳು ಇರ್ತವೆ. ಆ ಶೈಲಿಗಳನ್ನು ನಾವು ಎಲ್ಲ ಶೈಲಿಗಳನ್ನು ಇಲ್ಲಿ ನೋಡ್ಬೋದು. ಮತ್ತು ಕಲಾವಿದರು ಬಳಸ್ತಕ್ಕಂಥ ವರ್ಣಗಳನ್ನು ನಾವು ಇಲ್ಲಿ ನೋಡ್ಬೋದು. ಅವರು ಬಳಸ್ತಕ್ಕಂಥ ಸ್ಟ್ರಕ್ಚರ್, ಸ್ಕೆಚಸ್ ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದು ನಾವು ಇಲ್ಲಿ ಎಲ್ಲರೂ, ಯಾಕಂದ್ರೆ ಒಂದೇ ಕಡೆ ಎಲ್ಲ ಪೇಂಟಿಂಗ್ಸ್ ಇರೋದರಿಂದ ಯಾವ ಕಲಾವಿದನ ಹತ್ರ ಏನೇನು ಟೆಕ್ನಿಕ್ಸ್ಗಳದಾವೆ, ನ್ಯೂ ಟ್ರಿಕ್ಸ್ ಅಂತ ಹೇಳ್ತೀವಲ್ಲ, ಆ ಟ್ರಿಕ್ಸ್ಗಳನ್ನು ನೋಡುವಂಥ ಭಾಗ್ಯ ಇಲ್ಲಿ ಸಿಗ್ತದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಾಡು ಚಿತ್ರಕಲಾವಿದರಿಗೆ ಕೊಡುವಂತಹ ಅತ್ಯಂತ ಶ್ರೇಷ್ಠವಾದಂಥ ಒಂದು ಪ್ರಶಸ್ತಿ ಕಲಾವಿದರಿಗೆ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ. ಅಂಥ ವೆಂಕಟಪ್ಪ ಪ್ರಶಸ್ತಿ ಪಡೆದಂತಹ ದಿಗ್ಗಜರ ಕಲಾಕೃತಿಗಳನ್ನ ಇಲ್ಲಿ ನೋಡ್ಬೋದು. ಜೊತೆಗೆ ನಮ್ಮ ನಾಡಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆದಂಥವರ ಕಲಾಕೃತಿಗಳನ್ನು ಹಾಗೂ ಪದ್ಮಶ್ರೀ ವಿಜೇತರಾದಂತಹ ಪ್ರಶಸ್ತಿ ಪಡೆದಂತಹ ಕಲಾವಿದರ ಕಲಾಕೃತಿಗಳು ನೋಡ್ಬೋದು. ಭಾವಿ ಜೀವನವನ್ನು ಯಾವ ರೀತಿ ಮುನ್ನುಗ್ಗಿಸಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ ಮುಂದೆ ಅವರು ಇಂಥ ಒಂದು ಕಲಾ ಪ್ರದರ್ಶನದಲ್ಲಿ ಭಾಗಿಯಾಗುವಂಥ ಒಂದು ಮಾರ್ಗವನ್ನು ತಿಳ್ಕೊಳ್ಳಿ ಅನ್ನುವಂಥ ಧ್ಯೇಯ ಉದ್ದೇಶಿಸಿಕೊಂಡು ಈ ಕ್ಯಾನ್ವಾಸ್ ಆರ್ಟ್ ಫೌಂಡೇಶನ್ ವತಿಯಿಂದ ಇವತ್ತು ವಿಶ್ವಕಲಾ ದಿನಾಚರಣೆಯ ದಿವಸ ಒಳ್ಳೆಯ ಕಲೆಗಳಿಗೆ ಒಳ್ಳೆಯ ಹೆಸರುವಾಸಿ ಕಲಾವಿದರ ಕಲಾಕೃತಿಗಳನ್ನು ಇಲ್ಲಿ ಕೂಡ ಹಾಕಿ ಇವತ್ತು ಒಟ್ಟಿಗೆ ನಮಗೆ ನೋಡುವ ಒಂದು ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಕ್ಯಾನ್ವಾಸ್ ಆರ್ಟ್ ಫೌಂಡೇಶನ್ ಇವರು ನಾಡಿನ ಹಿರಿಯ ಮತ್ತು ಯುವ ಕಲಾವಿದರು, ಹಿರಿಯರೆಂದರೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಕಲಾವಿದರಿಂದ ರಚಿಸಲಾದ ಕಲಾಕೃತಿಗಳ ಪ್ರದರ್ಶನವನ್ನು ಇಟ್ಟಿದ್ದಾರೆ. ತುಂಬ ಒಳ್ಳೆಯ ಕಲಾಕೃತಿಗಳು ಇವತ್ತಿಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ನಾವು ಇಂಥ ಈ ವಿವಿಧ ಶೈಲಿಯ ಕಲಾ ಪ್ರಕಾರಗಳನ್ನು ನೋಡಿರಲಿಲ್ಲ. ಒಳ್ಳೆಯ ಕಲಾಕೃತಿಗಳು, ಇಂಥ ಒಂದು ಕಾರ್ಯಕ್ರಮವನ್ನು ಕ್ಯಾನ್ವಾಸ್ ಆರ್ಟ್ ಫೌಂಡೇಶನಿಂದ ಹಮ್ಮಿಕೊಂಡಿರೋದು ತುಂಬ ಸಂತೋಷದ ವಿಷಯ.